ಸರ್, ನೀವು ನನ್ನ ನಂಬ್ತಿರೋ ಇಲ್ವೋ? ಸರ್, ಯಾಕೆ ಸರ್ ಮೌನವಾಗಿದ್ದೀರಾ ಹೇಳಿ? ನಿಮಗೆ ಗೊತ್ತಿಲ್ಲದೆ ನನಗೆ ಅಂತ ಪರಿಸ್ಥಿತಿ ಏನು ಬಂದಿಲ್ಲ. ಅವಳ ಮಾತುಗಳನ್ನ ನಂಬೇಡಿ ಸರ್ ನೀವು. ಸರಿ, ನನ್ ಮಾತನ್ನ ನಂಬೇಡ. ಈ ರಿಪೋರ್ಟ್ಸ್ ಮಾತ್ರ ನಿಜ ತಾನೆ? ಆ ಡಾಕ್ಟರ್ ಬೇಕಂತಾನೆ ಪೇಷಂಟ್ಗೆ ಸುಳ್ಳು ಹೇಳಲ್ಲ ಅಲ್ವಾ? ಸರ್, ಇವ್ರು ಯಾರು ನಂಬಿದ್ರು ನಂಬದೆ ಹೋದ್ರು ನೀವು ನಂಬ್ತೀರಾ ಅಂತ ಒಂದು ಮಾತು ಹೇಳಿ ಸರ್. ಸರ್ ಪ್ಲೀಸ್ ಸರ್. ಸರ್ ಸರ್ ಶೌರ್ಯ ಸರ್. ಲೇ ಮಗನೇ, ಯುದ್ಧಕ್ಕೆ ಸಿದ್ಧವಾಗಿರೋ ವೀರ ಯೋಧನ್ ತರ ಕಾಣಿಸ್ತಿದೆ ಕಣೋ. ವಿಜಯಿಯಾಗಿ ವಾಪಸ್ ಬಂದ್ಬಿಡು. ವಿಜಯ ಬಾವುಟನ ಆರ್ಸ್ಲೇಬೇಕು ಕಣೋ ನೀನು. ಬಾವಾ, ಮಗನ್ ಜೊತೆ ಯಾರಾದ್ರೂ ಹೀಗ್ ಮಾತಾಡ್ತಾರ? ಅಬ್ಬಾ ಶಿವರಾಜು, ನಾವು ಅವನಿಗೆ ಪ್ರೋತ್ಸಾಹ ಕೊಟ್ರೆ ಅವನಿಗೊಂದು ಧೈರ್ಯ ಬರುತ್ತೆ. ಆವಾಗ ನಮ್ಮ ಅಪ್ಪ ಕೂಡ ನಂಗೆ ಹಿಂಗೆ ಹೇಳಿ ಕಳಿಸಿದ್ರು. ನಡಿ ಅವನ್ ಕತ್ತಲ್ಲಿ ಇರ್ಬೇಕಾಗಿದ್ ನಿಮ್ ಕತ್ತಲ್ಲಿ ಏನ್ ಮಾಡ್ತಿದೆ? ಸಾರಿ ಬೇಗ ಹಾರಿ. ಲೇ, ಪಕ್ಕ ಹೀರೋ ತರ ಕಾಣ್ತಿದೆ ಕಣ ನೀನು. ಲೋ, ಹುಡುಗಿ ರೆಡಿ ಆಗಿದ್ದಾಯ್ತು. ಹುಡುಗ ಎಷ್ಟೊತ್ತು ರೆಡಿ ಆಗ್ಬೇಕು? ಕರ್ಕೊಂಡ್ ಬಾ. ಕರ್ಕೊಂಬರ್ತಿ ಅವಸರ ಇವರಿಗೆ ಜಾಸ್ತಿ ಆಗಿರೋಂಗಿದೆ. ಅಯ್ಯೋ, ಈ ಶಾಸ್ತ್ರ ನಡೆದಿರೋ ಹಾಗೆ ನೋಡ್ಕೊಳ್ಳಿ ಅಂತ ನಾನ್ ಹರಸ್ಕೊಂಡು ಎಲ್ಲಾ ದೇವ್ರು ಇವ್ರನ್ನ ಹರಸ್ದಾಗಿದೆ. ಪಂಚಾಂಗ ಹಾಳಾದ್ರೆ ನನ್ ಮಗ ಸೀನು ಇನ್ನೊಂದ್ ಪಂಚಾಂಗ ತಂದಿಟ್ಕೊಂಡಿದ್ದ. ಪುರೋಹಿತರು ಮುಹೂರ್ತಾನೆ ಇಟ್ಬಿಟ್ರು. ಈಗ ನನ್ ಕೈಲಿ ಏನು ಮಾಡಕ್ ಆಗ್ತಿಲ್ವೇ? ಮೊಮ್ಮಗಳೇ, ರೂಮ್ ಹೋಗಿ ನಾಚಿಕೆ ಪಟ್ಕೊಂಡು ನನ್ ಮೊಮ್ಮಗನ್ನ ದೂರ ತಳ್ತೀಯೋ ಏನೋ. ಹಾಗೆಲ್ಲ ಮಾಡ್ಬಿಡ್ಬೇಡ. ಅಮೆರಿಕ ಹುಡುಗಿ ನಾಚಿಕೆ ಪಟ್ಕೋತಾ ಇದ್ದಾಳೆ. ಕರ್ನಾಟಕದ ಹುಡುಗ ಕೂಡ ನಾಚ್ಕೋತಿದ್ದಾನ್ ಬಾವಾ. ಈ ಚಾರು ಎಲ್ಲಿ ಹಾಳಾಗೋದ್ಲು? ಶೋಭನನ ತಡಿಬೇಕು ಅಂತಿದ್ಲು. ಇವರಿಬ್ರು ರೆಡಿ ಆದ್ಮೇಲೂ ಕೂಡ ಬಂದಿಲ್ವಲ್ಲ. ಇವ್ರು ಇನ್ನೇನ್ ರೂಮ್ ಒಳಗಡೆ ಹೋಗ್ತಾರೆ. ಎಲ್ಲಿದ್ಯೋ ಚಾರು? ಅಮ್ಮ ತಂಗಿಯಮ್ಮ, ಭಾವನವರು ನಿನ್ನ ಆಶೀರ್ವಾದ ಮಾಡಮ್ಮ. ಲೇ ಸೀನು, ಆದ್ಯ, ನೀವಿಬ್ರು ಹೋಗಿ ಅತ್ತೆ ಮಾವಂದಿರ ಆಶೀರ್ವಾದ ತಗೊಳ್ಳಿ. ಹೋಗಿ. ತಗೊಳ್ಳಿ, ಬೇಗ ತಗೊಳ್ಳಿ. ಇಬ್ರು ಹಾಲು ನೀರಿನ ತರ ಒಂದಾಗಿ ಸಂತೋಷವಾಗಿರಿ. ಇವತ್ತಿಂದ ನಿಮ್ಮ ಜೀವನ ಹಾಲು ಜೇನು ಇದ್ದ ಹಾಗೆ ಸಿಹಿಯಾಗಿರ್ಬೇಕು. ನಿಮ್ಮ ಪ್ರೇಮಕ್ಕೆ ಸಾಕ್ಷಿಯಾಗಿ ನಮ್ಮನೇಲಿ ಮುದ್ದಾದ ಒಂದು ಮಗು ಓಡಾಡ್ಕೊಂಡಿರ್ಬೇಕು, ಆಯ್ತಾ? ಇನ್ ತಡ ಯಾಕೆ? ಆದ್ಯ ಕೈಲಿ ಹಾಲ್ ಕೊಟ್ಟು ರೂಮ್ ಒಳಗೆ ಕಳಿಸಿ. ಅಯ್ಯೋ, ಮರ್ಬಿಟ್ಟೆ. ಆದ್ಯ, ಏನಿದು?
ಚಾರು, ಏನಮ್ಮ ಇದು? ಭವಾನಿ ಮಾಲೆ ದೊಡ್ಡಮ್ಮ, ನಿಮಗೆ ಗೊತ್ತಿಲ್ವಾ? ಭವಾನಿ ಮಾಲೆನಾ? ಅದನ್ಯಾಕೆ ಈಗ ಹಾಕೊಂಡಿದ್ಯಾ? ನನಗೆ ಕಣ್ಣಿಲ್ಲ ಅಲ್ವಾ, ಬೇಗ ಬರ್ಲಿ ಅಂತ ನಾನ್ ಹೀಗ್ ಪೂಜೆ ಮಾಡ್ಬೇಕು ಅಂತ ಆ ದೇವಸ್ಥಾನದ ಸ್ವಾಮಿ ಭವಾನಿ ಮಾಲೆ ಹಾಕೊಂಡ್ರೆ ನಮ್ ಮನ್ಸಲ್ಲಿ ಇರೋದೆಲ್ಲ ನೆರವೇರುತ್ತೆ ಅಂತ ಸಲಹೆ ಕೊಟ್ರು. ಓ, ಏನ್ ಬುದ್ಧಿ ಚಾರು ನಿಂದು. ಏನೇ ಪಾರ್ವತಿ, ನೋಡಿದ್ಯಾ? ಅದಕ್ಕೆ ಮಾಲೆ ಹಾಕೊಂಡಿದ್ದೀನಿ. ತಪ್ಪು ಮಾಡಿ ತಪ್ಪಂದ್ರೆ? ಅಲ್ಲ, ನೀನ್ ಈ ತರ ಕೆಲಸ ಮಾಡಕ್ ಮುಂಚೆ ನಮ್ಗೆ ಹೇಳ್ಬೇಕು ತಾನೆ? ಯಾಕೆ ನನ್ನಿಂದ ಏನಾದ್ರೂ ದೋಷ ಆಗೋಯ್ತಾ ಮಾವ? ಅದ್ ಹಾಗಲ್ಲಮ್ಮ, ನೀನ್ ಮಾಲೆ ಹಾಕೊಳ್ಳೋಕ್ ಮುಂಚೆ ನಮ್ಮ ಹತ್ರ ಒಂದ್ ಮಾತು ಹೇಳ್ಬೇಕಿತ್ತಲ್ವಾ? ಇವತ್ತೇ ಸೀನು ಮತ್ತೆ ಆದ್ಯಂಗೆ ಶಾಂತಿ ಮುಹೂರ್ತ ಇಡ್ಸಿದೀವಿ. ಆದ್ರೆ ನೀನ್ ಮಾಲೆ ಹಾಕೊಂಡು ಮನೆಗ್ ಬಂದ್ಬಿಟ್ಟೆ. ಮನೇಲಿ ಯಾರಾದ್ರೂ ಮಾಲೆ ಹಾಕಿದ್ರೆ ಆ ಮನೆಯಲ್ಲಿ ಗಂಡ ಹೆಂಡತಿ ನಿಷ್ಠೆಯಿಂದ ಇರಬೇಕು. ಈಗ ಅವ್ರ ಪರಿಸ್ಥಿತಿ ಏನು? ಅಯ್ಯಯ್ಯೋ, ಇವತ್ತೇ ಮುಹೂರ್ತ ಇಟ್ಬಿಟ್ಟಿದ್ದೀರಾ. ನನಗಿದ್ರ ಬಗ್ಗೆ ಗೊತ್ತೇ ಇರ್ಲಿಲ್ಲ. ಗೊತ್ತಿದ್ದಿದ್ರೆ ನನ್ ಖಂಡಿತ ಮಾಲೆ ಹಾಕೋತಾನೆ ಇರ್ಲಿಲ್ಲ. ಅವ್ರಿಗಿವತ್ತು ಶೋಭನ ಆಗಿ ಒಳ್ಳೆ ಮಕ್ಕಳು ಹುಟ್ಟಿದ್ದಿದ್ರೆ ನನ್ ಪಾಪ ಎಲ್ಲ ತೊಳೆದು ಹೋಗ್ತಾ ಇತ್ತು.